ಮಾಲ್ಗತಿ ಸರ್, ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಈ ವಿಚಾರದಲ್ಲಿ ಬಹಳ ಬಹಳ ಪ್ರಾಮುಖ್ಯವನ್ನು ವಹಿಸಬೇಕಾಗತ್ತೆ. ಈಗ ಶ್ಯಾಮ್ ಸರ್ ಹೇಳಿರೋ ರೀತಿಯಲ್ಲಿ ನಾಳೆ ಈಗ ಬೇಲ್ ಬೇಡ ಕೊಡಬೇಡಿ ಅನ್ನೋದಾದ್ರೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೀವು ಕೂಡ ನಂಗೆ ಹೇಳ್ತಾ ಇದ್ರಿ ವಿಚಾರದಲ್ಲಿ. ಹಾಗಿದ್ದಾಗ 6 ದಿನದಿಂದ ಏನ್ ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅಲ್ಲ. ಇದರಲ್ಲಿ ಮೆಡಿಕಲ್ ಟೆಸ್ಟ್ ಯಾಕೆ ಮಾಡಲ್ಲ ಇದರಲ್ಲಿ? ಇನ್ನು ಈಗ 438 ಪ್ರಕಾರ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಜಡ್ಜ್ ಹೇಳ್ತಾರೆ ನಾಳೆ ಪ್ರಾಸಿಕ್ಯೂಟರ್ ಕೇಳ್ತಾರೆ, ಅವ್ರು ನಾನು ಕೇಸ್ ಫೈಲ್ ನೋಡಬೇಕು, ಒಂದು ದಿವಸ ಟೈಮ್ ಕೊಡಿ ಅಂತ ಕೇಳ್ತಾರೆ. ಅವಾಗ ಪೊಲೀಸ್ ಎಲ್ಲ ರೆಕಾರ್ಡ್ಸ್ ತರ್ತಾರೆ. ಇವರು 164 ಮಾಡಿಸಿದ್ದಾರೆ, ವಿಕ್ಟಿಮ್ 164 ಮಾಡಿಸಿದ್ದಾರೆ. ಇವನ್ DC ಆಲ್ಸೋ ರಿಕಾರ್ಡೆಡ್ ದೇರ್ ಸ್ಟೇಟ್ಮೆಂಟ್. DC ಆಲ್ಸೋ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ರಿಕಾರ್ಡ್ ಮಾಡ್ಬೋದು, ಅವ್ರಿಗೂ ಪವರ್ ಇದೆ, ಅವರು ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ತನಿಖೆ ಆದಮೇಲೆ ನಾಳೆ ಕೋರ್ಟಿಗೆ ಹಾಜರು ಆದಮೇಲೆ ಶ್ಯಾಮ್ ಸುಂದರ್ ಅವರು ಹೇಳೋದ ಪ್ರಕಾರ ನಿಮ್ಮ PC ಕಸ್ಟಡಿ ಬೇಕು, ಅವ್ರನ್ನ ಕೊಡಬೇಡ್ರಿ, ನಾವು ಮೆಡಿಕಲ್ ಮಾಡಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಇಂಟ್ರಾಗೇಷನ್ ಮಾಡಬೇಕು, ಕೊಲಾಬ್ರೇಷನ್ ಮಾಡಬೇಕು, ಎವಿಡೆನ್ಸ್ ಅದು ಇದು ಅಂತ ಕೇಳಿದ್ರೆ ನೀವು 6 ದಿವಸವರೆಗೆ ಏನು ಮಾಡಿದ್ರಿ, ಯಾಕೆ ಅರೆಸ್ಟ್ ಮಾಡಲಿಲ್ಲ, ಯಾಕೆ ನೀವು ಕೇಳಲಿಲ್ಲ, ಈಗ ಯಾಕೆ ನೀವು PC ಕಸ್ಟಡಿ ಕೇಳ್ತೀರಿ ಅಂತ ಹೇಳಿದ್ರೆ ಏನು ಪೊಲೀಸರು ಏನು ಉತ್ತರ ಹೇಳ್ತಾರೆ ಅದಕ್ಕೆ? ನೋ ಆನ್ಸರ್ ಅಟ್ ಆಲ್. ಬಟ್ ಕ್ರೈಮ್ ಸೀನ್ ಅನ್ನ ಸೀಸ್ ಮಾಡಬೇಕು ನೋಡಿ. ನಾವು ಅಕಸ್ಮಾತ್ ಶ್ಯಾಮ್ ಸುಂದರ್ ಅವರಿಗೆ ಗೊತ್ತಿದೆ, ನಾವು ಅಕಸ್ಮಾತ್ ಆರೋಪಿ ನಿರ್ದೋಷ ಕನ್ಫ್ಯೂಸ್ ಆಗಿ ಏನೋ ಅರೆಸ್ಟ್ ಮಾಡಿದೀವಿ ಅಂತ ತಿಳ್ಕೊಳ್ಳಿ. ನಾನೇ ಸುಮಾರು ಕೇಸ್ಗಳಲ್ಲಿ ಅರೆಸ್ಟ್ ಮಾಡಿದ್ದೇನೆ, ಸುಮಾರು 15 ದಿವಸ ಜೈಲಿನಲ್ಲಿದ್ದಾರೆ. ಆದರೂ ನಮಗೆ ಆಯೋಗ ಪವರ್ ಇದಾವೆ. ಅವನು ನಿರ್ದೋಷಿ ಅಂತ ನಮ್ಮ ತನಿಖೆಯಲ್ಲಿ ಕಂಡು ಬಂದರೆ 169 CRPC ಪ್ರಕಾರ ಐಒನೇ ಅವನಿಗೆ ರಿಲೀಸ್ ಮಾಡಬಹುದು, ರಿಲೀಸ್ ಮಾಡಬಹುದು. ಕೋರ್ಟ್ ಏನು ಅವಶ್ಯಕತೆನೇ ಇಲ್ಲ, ನಾವೇ ರಿಲೀಸ್ ಮಾಡಬಹುದು. ಇಂಥ ಪವರ್ ಇರುವಾಗ ಯಾಕೆ ಅರೆಸ್ಟ್ ಮಾಡಬಾರ್ದು? 6 ದಿವಸವರೆಗೆ ಏನ್ ಮಾಡ್ತಾರೆ ಇಟ್ಕೊಂಡು ಇದರಲ್ಲಿ ಹಲವು ದೋಷಗಳು ಕಂಡು ಬರುತ್ತೆ ಸರ್. ಇಂಥ ಪ್ರಕರಣದಲ್ಲಿ ಕ್ರೈಮ್ ಸೀನ್ ಏನಿರುತ್ತೆ ಅದು ಅತಿ ಇಂಪಾರ್ಟೆಂಟ್. ಅಲ್ಲಿ ಯಾವುದು ಏನು ಕೇರೆ ಮಾಡಿಲ್ಲ ಅಂತ ಅದನ್ನ ಯಾರು ಬೇಕಾದ್ರೂ ಹೋಗುವಂತ ಪರಿಸ್ಥಿತಿ ಬಂದಿದೆ. ಒಂದೇ ಅಲ್ಲ, 100 ಜನ ಅಲ್ಲಿ ಮಠದಲ್ಲಿ ಕೂತಿರ್ತಾರೆ, ಅವ್ರ ಎದುರಿಗೆ ಹುಡುಗಿರಿಗೆ ಕರ್ಕೊಂಡು ಹೋಗ್ತಾರೆ ಪಂಚನಾಮ ಸೀನ್ ನೋಡ್ಲಿಕ್ಕೆ. ಎಲ್ಲರ ಎದುರಿಗೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿಯರ ಮನಸ್ಥಿತಿ ಏನಾಗಿರ್ಬೇಕು? ಇದೆಲ್ಲ ತನಿಖೆ ಮಾಡಲೇಬಾರ್ದ ಆತರ. ನೆಟ್ ಯೂನಿಫಾರ್ಮ್ದಲ್ಲಿ ಸದಾ ಆ ಹುಡುಗಿಯರಿಗೆ ಮಾತಾಡ್ಸ್ಬಾರ್ದು ನಾವು ಪೊಲೀಸರು. ಪಂಚನಾಮೆಯಲ್ಲಿ ಮಾಡಕ್ ಹೋದಾಗ ಹಂಗೆ ಮಾಡಿದ್ದಾರೆ. 1000 ಜನ ಕೂತಿದ್ದಾರೆ ಮಠದ ಮುಂದೆ, ಎಲ್ಲ ಸಿಂಪತಿ ಹೇಳೋರು, ಧೈರ್ಯ ಹೇಳೋರು, ಎಲ್ಲರೂ ಸಂಧಾನ ಮಾಡೋರು ಎಲ್ಲರೂ ಕೂತಾರೆ. ಅವ್ರ ಎದುರುಗಡೆ ಈ ಹುಡುಗಿಯರಿಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ಬಾರ್ದು ಅಂತ ಮತ್ತೆ ಈ ತನಿಖೆ ಮಾಡೋ ಪದ್ಧತಿನ ಇದೆಲ್ಲರೂ ಪೊಲೀಸರು. ಬಹಳ ಹೇಸಿಗೆ ಬರ್ತದೆ, ನೋಡಿದ್ರೆ ಬೇಜಾರಾಗ್ತದೆ. ಇಂಥ ಥರ ತನಿಖೆ ಮಾಡುವಂತ ಬಿಟ್ಟು ಸುಮ್ಮನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕ್ರಿ ಮಾಡ್ಬೇಕು ಈ ಥರ ತನಿಖೆ? ಒಬ್ರಿಗೊಂದು ಇನ್ನೊಂದು ಪಾಪದವರು ಆದ್ರೆ ಏನೇನೋ ಮಾಡ್ತೇವೆ. ಶ್ಯಾಮ್ ಸರ್, ಇದೇ ಜನಸಾಮಾನ್ಯರಲ್ಲಿ ಒಂದು ಕಾಡುವಂತ ಪ್ರಶ್ನೆ ಶ್ಯಾಮ್ ಸರ್. ಸಾಮಾನ್ಯ ಜನರಿಗೆ ಇಂಥದ್ದೇನಾದ್ರೂ ಕೇಸ್ ಬಂದಾಗ ಅವರನ್ನ ನಡೆಸ್ಕೊಳ್ಳುವಂತ ರೀತಿ ಹೇಗಿರುತ್ತೆ? ಒಬ್ಬ VIP ಆಗಿರುವಂತದ್ದು, ನಾನು ಬರೀ ಶ್ರೀಗಳ ವಿಚಾರ ಹೇಳ್ತಲ್ಲ, ಬೇರೆ ಬೇರೆ ಕೇಸ್ಗಳು ಅನೇಕ ಇದಾವೆ. ಬಂದಾಗ ನಡ್ಕೊಳ್ಳುವಂತ ರೀತಿ ಹೇಗಿರುತ್ತೆ? ಈಗ ಹೇಳ್ತಾ ಇದ್ರು ಮಾಲ್ಗತಿ ಸರ್, ಅಲ್ಲಿ ಮುಂದೆ ಕರ್ಕೊಂಡು ಹೋಗ್ತಾರೆ ಆ ವಿಕ್ಟಿಮ್ಸ್ ಗಳನ್ನ ಅಂತಂದಾಗ ಹೇಗ್ ಸರ್? ಇಟ್ ವೆರಿ ಸ್ಯಾಡ್ ಪಾರ್ಟ್ ಅಲ್ವಾ ಅದು? ಇನ್ಫ್ಯಾಕ್ಟ್ ಆ ಥರ ಏನಾದರೂ ಮಾಡಿದರೆ, ಈಗ ನೋಡಿ ಎಸ್ಪೆಷಲಿ ಪೋಕ್ಸೋ ಕೇಸ್ನಲ್ಲಿ ಏನು ಹೇಳುತ್ತೆ ಅಂದರೆ, ಪೋಕ್ಸೋ ಆ್ಯಕ್ಟ್ನಲ್ಲೇ ಇದೆ ಪ್ರಾವಿಷನ್. ಮಾಲ್ಗತಿ ಸಾಹೇಬ್ರು ಹೇಳಿದ್ದು ಅದರದೊಂದು ಡೆವಲಪ್ಡ್ ವರ್ಷನ್ ಆಫ್ ಪ್ರಾವಿಷನ್ ಪೋಕ್ಸೋ ಆ್ಯಕ್ಟ್ನಲ್ಲೇ ಇದೆ. ಏನಪ್ಪ ಅಂದರೆ, ಈವನ್ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಕ್ಕೆ ಬಂದಾಗ ಸಾಕ್ಷಿ ಸಮಯದಲ್ಲೂ ಸಹ ಎಲ್ಲೂ ಅಕ್ಯೂಸ್ಡು ಮತ್ತೆ ಬಾಧಿತವಾದಂಥ ಮಗು ಕನ್ಫ್ರಂಟ್ ಆಗಬಾರ್ದು ಅಂತ. ಅಂದರೆ ಯಾಕೆಂದ್ರೆ ಮಕ್ಕಳು ಚೈಲ್ಡ್ ಇದು ಅಡಲ್ಟ್ಸ್ ಜಿಟ್ರಿ ಆಗ್ತಾರೆ. ಸೊ ಹಾಗಾಗಿ ದ ಲಾ ಇಟ್ ಸೆಲ್ಫ್ ಹ್ಯಾಸ್ ಕೆಪ್ಟ್ ಎ ಪ್ರಾವಿಷನ್. ಏನಂತ ಕಾನ್ಫ್ರಂಟೇಷನ್ನು ಆದಷ್ಟು ತಪ್ಪಿಸ್ಬೇಕು, ಇನ್ಫ್ಲೂಯೆನ್ಸಿಂಗ್ ಆಗ್ತದೆ, ಕೋಯರ್ಷನ್ ಆಗ್ತದೆ, ಮಾನಸಿಕವಾದಂಥ ಒತ್ತಡ ಆಗ್ತದೆ ಅಂತ ಹೇಳಿ. ಸೊ ಇನ್ನು ತಾವು ಕೇಳಿದ ಮತ್ತೊಂದು ಪ್ರಶ್ನೆ ಅಂದರೆ, ಅಫ್ಕೋರ್ಸ್ ಜನಸಾಮಾನ್ಯರಿಗೆ ಯಾವ ಥರ ಇದು ಅನ್ನಿಸ್ತದೆ ನೋಡಿ. ಒಂದು ವಿಚಾರ ಏನಪ್ಪ ಅಂದರೆ, ನಾನು ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಪೊಲೀಸ್ ಇನ್ವೆಸ್ಟಿಗೇಷನ್ನು ಇಟ್ ಕಾಂಟ್ ಬಿ ಡನ್ ಟು ದ ಪ್ಲೆಜರ್ ಆಫ್ ಗ್ಯಾಲರೀಸ್. ಅಂದರೆ ಜನ ಏನು ಬೇಕಿದ್ರು ಹೇಳ್ಬೋದು, ಜನ ಒಂದೊಂದು ಕೇಸ್ನಲ್ಲಿ ಈ ಥರ ಮಾಡಿ ಅಂತ ಹೇಳ್ಬೋದು. ಜನರ ಸೆಂಟಿಮೆಂಟ್ಸು, ಜನರ ಎಮೋಷನ್ಸ್ ಮೇಲೆ ಯು ಕಾಂಟ್ ಡೂ ಅನ್ ಇನ್ವೆಸ್ಟಿಗೇಷನ್. ಎಕ್ಸಾಕ್ಟ್ಲಿ. ಹಾಗಿದ್ದಾಗ ಇಲ್ಲಿ ಪ್ರೆಷರ್ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ಸಲ್ವಾ ಶ್ಯಾಮ್ ಸರ್? ನಿಮಗೆ ಪ್ರೆಷರ್ ಇದೆ ಅಂತ ಅನ್ಸಲ್ವಾ ನಿಮಗೆ? ಗ್ಯಾಲರಿ ಜಸ್ಟಿಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅಟ್ ದ ಸೇಮ್ ಟೈಮ್ ದೇರ್ ಈಸ್ ಎ ಪ್ರೋಟೋಕಾಲ್. ಅಂದ್ರೆ ಒಂದೊಂದು ಕೇಸ್ ಬಂದಾಗ, ಸೆಕ್ಷುಯಲ್ ಅಫೆನ್ಸಸ್, ಸೆಕ್ಷುಯಲ್ ಅಸಾಲ್ಟ್ ಕೇಸ್ ಬಂದಾಗ ಯಾವ ತರ ಪ್ರೋಟೋಕಾಲ್, ಯಾವ ತರ ಗ್ರಾಫ್, ಅಂದ್ರೆ ದೇರ್ ಈಸ್ ಸಮಥಿಂಗ್ ವಿಚ್ ಇಸ್ ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಇನ್ ಎ ಪರ್ಟಿಕ್ಯುಲರ್ ಮ್ಯಾನರ್. ಅದನ್ನೂ ನೀವು ಮಾಡದೆ ಹೋದಾಗ ದೆನ್ ಯು ಆರ್ ಇನ್ವೈಟಿಂಗ್ ದ ರೇಜ್ ಆಫ್ ದ ಸೊಸೈಟಿ. ಅಂದ್ರೆ ಅಫ್ಕೋರ್ಸ್ ಮೆಡಿಕಲ್ ಎಕ್ಸಾಮಿನೇಷನ್ನು,
ಕಲೆಕ್ಷನ್ ಆಫ್ ಎವಿಡೆನ್ಸ್ಗೆ ಹೋದಾಗ ಅಫೆನ್ಸ್ ನಡೆದಿದೆ ಅಂತಕ್ಕಂಥ ಇರೋ ಪ್ಲೇಸ್ಗಳನ್ನ ಕಾರ್ಡನ್ ಮಾಡ್ತಕ್ಕಂಥದ್ದು, ಇವುಗಳೆಲ್ಲವೂ ಸಹ ಜನರಲ್ ಪ್ರೋಟೋಕಾಲ್. ಇದನ್ನ ನಾನು ವಿನಾಯಿತಿ ಕೊಟ್ಟು ಬೇರೆನ್ನೇನೋ ಒಂದು ರೀತಿಯಲ್ಲಿ ಅಲ್ಲಿ ನಡೀತಾ ಇದೆ ಅನ್ನೋವಾಗ ದೆನ್ ಅಫ್ಕೋರ್ಸ್ ಇಟ್ ಗಿವ್ಸ್ ರೈಸ್ ಟು ಸಮ್ ಡೌಟ್ ವಿಚ್ ಕುಡ್ ಹ್ಯಾವ್ ಬೀನ್ ಅವಾಯ್ಡೆಡ್. ಈಗ ಇನೋಸೆಂಟ್ ಅಂತ ಹೇಳಿ ಮಾಲ್ಗತ್ತಿ ಅವರು ಹೇಳಿದಾಗೆ ಅಫ್ಕೋರ್ಸ್ ಬಹಳಷ್ಟು ಆಪಾದಿತರು ಇದು ಫಾಲ್ಸ್ ಕೇಸು ಇನ್ನೋಸೆಂಟ್ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಗೊತ್ತಾಗ್ತದೆ. ಬಟ್ ದಟ್ ಇನ್ನೋಸೆನ್ಸ್ ಪೊಲೀಸ್ ಆಫೀಸರ್ಸ್ ಗೊತ್ತಾದ್ರೂ ಸಹ, ಬಿಕಾಸ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ ಈಸ್ ನಾಟ್ ಜಡ್ಜಿಂಗ್, ಈಸ್ ನಾಟ್ ಸೇಯಿಂಗ್ ದಟ್ ಇವನೇ ಮಾಡಿದ್ದಾನೆ ಅದಕ್ಕೋಸ್ಕರ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ, ಇಲ್ಲ ಇವ್ ನಿರಪರಾಧಿ ಅದಕ್ಕೋಸ್ಕರ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ಈಸ್ ಆಲ್ವೇಸ್ ನ್ಯೂಟ್ರಲ್ ಅಂಡ್ ಎ ಫೇರ್ ಪ್ರೋಸೆಸ್. ಆದರೆ ಇದು ಅವ್ರ ತಲೆಗೆ ಬಂದರೂ ಸಹ, ಪೊಲೀಸ್ ಆಫೀಸರ್ ತಲೆಗೆ ಅದು ಬಂದರೂ ಸಹ, ಇಟ್ ಕುಡ್ ಬಿ ಅ ಫಾಲ್ಸ್ ಕೇಸ್ ಅಂತ, ಈ ಹ್ಯಾಸ್ ನೋ ರೈಟ್ ಟು ಶೋ ಓಪನ್ ಕನ್ಸೆಷನ್ಸ್. ಈ ಹ್ಯಾಸ್ ಟು ಬಿಹೇವ್ ಇನ್ ಅ ಮ್ಯಾನರ್ ಎಕ್ಸ್ಪೆಕ್ಟೆಡ್ ಬೈ ಲಾ. ಈ ಥರ ಓವರ್ ಕನ್ಸೆಷನ್ಸು ವಿನಾಯಿತಿಗಳನ್ನ ಕೊಟ್ಕೊಂಡು ಹೋದಾಗ ನಾಳೆ ಅವ್ರ ಡಿಸ್ಕ್ರಿಷನ್ಸ್ ಕುಂಠಿತವಾಗ್ತಾ ಹೋಗುತ್ತೆ. ಅಂದರೆ ದೇ ವಿಲ್ ಇನ್ವೈಟ್ ಸಮ್ ಕೈಂಡ್ ಆಫ್ ಅನ್ ಅಬ್ಜೆಕ್ಷನ್, ಅನ್ಯೂಶುವಲ್ ಬಿಹೇವಿಯರ್ ಅಬ್ಜೆಕ್ಷನ್ಸ್ ಬೈ ದ ಪಬ್ಲಿಕ್ ಅಟ್ ಲಾರ್ಜ್. ಇದೇನಾಗುತ್ತೆ ಅಂದರೆ ಇಟ್ ವಿಲ್ ಲೀಡ್ ಟು ಲಾಸ್ ಆಫ್ ಫೇತ್ ಇನ್ ದ ಸಿಸ್ಟಮ್. ಇದನ್ನ ಮಾಡಕ್ಕೆ ಹೋಗ್ಬಾರ್ದು ಅಷ್ಟೇ. ಓಕೆ, ಬಟ್ ಇದ್ರ ಇಂಪ್ಯಾಕ್ಟ್ ಹೇಗಾಗುತ್ತೆ ಈ ಕೇಸ್ನ ಮೇಲ್ಗಡೆಗೆ ಅನ್ನೋದು ನನ್ನನ್ನು ಕಾಡುತ್ತೆ ಮಾಲ್ಗತ್ತಿ ಸರ್. ಖಂಡಿತ ತನಿಖೆ ಮೇಲೆ ಬಹಳಷ್ಟು ಪ್ರಭಾವ ಬೀಳ್ತದೆ. ನೀವೆಲ್ಲ ಸಾಕ್ಷಿ ಹಾಳು ಮಾಡ್ರಿ ಅಂತ 6 ದಿವಸ ಬಿಟ್ಕೊಟ್ಟಂಗೆ, ಹಾಳು ಮಾಡಿ ಅಂತ ಬಿಟ್ಕೊಟ್ಟಂಗೆ ಇದರ ಅರ್ಥ. ಬಟ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಮೇಲ್ನೋಟಕ್ಕೆ, ಜಾಮೀನು ಸಿಗುವವರೆಗೂ ನೋಡಿಕೊಂಡು ಆಮೇಲೆ ಮುಂದೆ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋಣ ಅನ್ನೋ ರೀತಿಯಲ್ಲಿ ಇದ್ದಂಗೆ ಇದೆಯಲ್ಲ ಕೇಸ್. ಏನಾಗುತ್ತೆ ಎನ್ಸಿ ಕೇಸ ಇದು? ಇಲ್ಲ, ಹಾಗೆ ಇದೆ ಇಲ್ಲಿ ಮೇಲ್ನೋಟಕ್ಕೆ ನೋಡ್ತಾ ನಾನ್ ಕಾಗಜನರು ಇದ್ರೆ ಕೋರ್ಟ್ ಪರ್ಮಿಷನ್ ತಗೊಂಡು ತನಿಖೆ ಮಾಡುವಂತ ಕೇಸ ಇದು. ಇದೇನಾಗಿದೆ ನೋಡಿ, ಇದರಲ್ಲಿ FIR ಮಾಡುವಾಗಲೂ ಡಿಲೇ ಮಾಡಿದ್ದಾರೆ. FIR ಮಾಡುವಾಗ ತಕ್ಷಣ FIR ಮಾಡಲಿಲ್ಲ ಇವರು ಸ್ಟ್ಯಾನ್ಲಿ ಮತ್ತು ಪರಮಶ್ರಮ ಅವರಿಬ್ಬರು ಫೋರ್ಸ್ ಮಾಡಿ, ಅವ್ರದ್ದು ಒಳ್ಳೆ ಸಂಸ್ಥೆ ಇದೆ. ನಾನು ಮೈಸೂರಲ್ಲಿ 4 ವರ್ಷ DCP ಆಗಿ ಕೆಲಸ ಮಾಡಿದ್ದೇನೆ. ಬಹಳ ಒಳ್ಳೆ ಸಂಸ್ಥೆ. ಅವರಿಬ್ಬರು ಬಹಳ ನಿಷ್ಠೂರವಾದಂಥ ಮನುಷ್ಯರು, ಬಹಳ ಪ್ರಾಮಾಣಿಕ ವ್ಯಕ್ತಿಗಳು. ನಾನು ನೋಡಿದ್ದೇನೆ ಅಂತ NGO ನಾನು ಎಲ್ಲಿ ನೋಡಿಲ್ಲ. ಬಹಳ ಪ್ರಾಮಾಣಿಕತೆಯಿಂದ, ಬಹಳ ಕಳಕಳಿಯಿಂದ ಒಡನಾಡಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ನಾನು ಗೆಸ್ಟ್ ಆಗಿ ಹೋಗಿದ್ದೇನೆ, ಇದಕ್ಕೆ ಸುಮಾರು ಸಲ ಹೋಗಿದ್ದೇನೆ. ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿದ್ದಕ್ಕೆ ಇದು FIR ಆಗಿದೆ. ಅವ್ರು ಅಷ್ಟೇ ಬಿಡಲಿಲ್ಲ, ಅವ್ರು FIR ಮಾಡಲಿಲ್ಲ ಅಂದರೆ ಕೊನೆಗೆ DC ಹತ್ರ ಹೋಗಿದ್ದಾರೆ. ಅಲ್ಲಿ ಚೈಲ್ಡ್ ಆ್ಯಂಡ್ ವುಮೆನ್ ವೆಲ್ಫೇರ್ದು ಕಮಿಟಿ ಇರ್ತದೆ DC ನೇತೃತ್ವದಲ್ಲಿ. ಆ DC ನೇತೃತ್ವ ಇದನ್ನು ವೆರಿಫೈ ಮಾಡಿದ್ದಾರೆ. DC ಅವರು, ಆ ಕಮಿಟಿ ಮೆಂಬರ್ಸು ಎಲ್ಲರೂ ಕೂಡ ವೆರಿಫೈ ಮಾಡಿದ್ದಾರೆ. ವೆರಿಫೈ ಮಾಡಿ ಅನಿವಾರ್ಯತೆ ಅಂದಾಗ ಅವ್ರಿಗೆ ಕನ್ಫರ್ಮ್ ಆದಮೇಲೆ FIR ಮಾಡಂತ ಹೇಳಿದ್ದಾರೆ. ಆ ಕಮಿಟಿ ಡೈರೆಕ್ಷನ್ ಮೇಲೆ ಇವರು FIR ಮಾಡಿದ್ದಾರೆ. ಇದು ತಕ್ಷಣ ಪೋಸ್ಕೋ ಕಾಯ್ದೆಯಲ್ಲಿ ತಕ್ಷಣನೇ FIR ಮಾಡಬೇಕು. ಈ ಕಮಿಟಿದೇನು ಆರ್ಡರ್ ಅವಶ್ಯಕತೆ ಇಲ್ಲ, ಕಮಿಟಿ DC ಹೇಳೋದು ಅವಶ್ಯಕತೆ ಇಲ್ಲ. ಆದರೂ ಕನ್ಫರ್ಮ್ ಮಾಡ್ಕೊಂಡು ಹೇಳಿದ ಮೇಲೂ ಅದಕ್ಕೆ ACP ಅವ್ರಿಗೆ ಕೇಳಬೇಕು, ಇವ್ರಿಗೆ ಕೇಳಬೇಕು. ಇಲ್ಲ ಇದು ನಮ್ಮ ಜುಡಿಷಿಯಕ್ಷನ್ ಬೋರ್ಡ್ ಆಗಿದ್ದು ಅಲ್ಲಿ, ಇಲ್ಲ ಯಾಕೆ ನಾವು ಮಾಡಬೇಕು, ಅವಾಗ ಎಲ್ಲಿ ಬೇಕಾದ್ರೆ ಮಾಡಬಹುದು ಅಂತ ತಿಳ್ಕೊಂಡು DC ಅವ್ರು ಹೇಳಿದ್ಮೇಲೆ ನೀವು ಮಾಡಲೇಬೇಕಂತ ಅವಾಗ FIR ಮಾಡ್ತಾರೆ. ಸೊ ಅವಾಗ್ಲಿಂದನೂ ಸ್ಟಾರ್ಟಿಂಗ್ಲಿಂದನೂ ಇದು ಡಿಲೇ ಪ್ರೊಸೀಜರ್ ಹಾಗೆ ನಡೆದಿದೆ. ಈಗಂತೂ ಕಂಪ್ಲೀಟ್ ಅದನ್ನ ವಾಶ್ಔಟ್ ಮಾಡಲಿಕ್ಕೆ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಎಸ್ ಶ್ಯಾಮ್ ಸರ್, ಅಟ್ರಾಸಿಟಿ ಕೇಸ್ ಕೂಡ ಈಗ ದಾಖಲಾಗಿರೋದ್ರಿಂದ ಈ ಪ್ರಕರಣದಲ್ಲಿ ಅದೆಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ? ಈಗ ಹೆಣ್ಮಗಳ ಮೇಲೆ ಆಗಿರುವಂತಹ ಈ ವಿಚಾರದಲ್ಲಿ ಇನ್ನೊಂದು ಅಟ್ರಾಸಿಟಿ ಕೇಸ್ ಕೂಡ ವಿಚಾರ. ಹೌದೌದು, ಅಟ್ರಾಸಿಟಿ ಕೇಸ್ ಬಂದ್ಬಿಡ್ತು ಅಂದ್ರೆ ದೆನ್ ದೇರ್ ಇಸ್ ಇವನ್ ಮೋರ್ ಮ್ಯಾಂಡೇಟರಿ ಪ್ರಾವಿಷನ್ಸ್ ಆಫ್ ಲಾ. ಏನಂದ್ರೆ ವಿಕ್ಟಿಮ್ ಅದೇ ಕಂಪ್ಲೇನೆಂಟ್ ನೋಟಿಸ್ ಕೊಡ್ದಂಗೆ ಏನು ಮಾಡ್ಲಿಕ್ಕೆ ಬರಲ್ಲ. ಬಟ್ ಇಲ್ಲಿ ನೋಟಿಸ್ ಕೊಡಲಿಲ್ಲ. ಪ್ರೊಸೀಡಿಂಗ್ ಆಫ್ ದ ಕೋರ್ಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಕಂಪ್ಲೇಂಟ್ ನೋಟಿಸ್ ಕೊಡ್ಲೇಬೇಕು. ಅದು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಕೆಳಗಡೆ ಇಟ್ ಇಸ್ ಎ ಮಸ್ಟ್. ಬಟ್ ಇದೆಲ್ಲ ಡಿಲೇ ನೋಡ್ತಾ ಇದ್ರೆ ಏನನ್ಸುತ್ತೆ ಮಾನ್ಯ ಸರ್? ಸೊ ಅಲ್ಲ, ಅದು ನಿಜ. ಈಗ ಈ ಡಿಲೇ, ಈಗ ವೆನ್ ದ ಸಿಸ್ಟಮ್ ಸ್ಟಾರ್ಟ್ ಸಸ್ಪೆಕ್ಟಿಂಗ್ ಯು ಹ್ಯಾವ್ ಟು ಬಿಕಮ್ ಮೋರ್ ಟ್ರಾನ್ಸ್ಪರೆಂಟ್. ಅಂದ್ರೆ ಈಗ ಇಷ್ಟೆಲ್ಲ ಮೀಡಿಯಾದಲ್ಲಿ ಮತ್ತೆ ಎಂಟೈರ್ ಸಿಸ್ಟಮ್ ನಿಮ್ಮನ್ನು ಸಸ್ಪೆಕ್ಟ್ ಮಾಡ್ತಾ ಇರ್ಬೇಕಂದ್ರೆ ಟು ಶೋ ಯುವರ್ ಬೋನಫೈಡ್ಸ್, ಅಟ್ಲೀಸ್ಟ್ ಕೋರ್ಟ್ ಮುಂದೆ ಆದರೂ ಯಾವ ಥರ ಅದನ್ನು ಜಸ್ಟಿಫೈ ಮಾಡ್ಕೋತಾರೆ. ಆರೋಪಿಗೆ ಜಸ್ಟಿಫೈ ಮಾಡ್ತಕ್ಕಂಥ ಅಧಿಕಾರ ಇದೆ, ಬಿಕಾಸ್ ಎವ್ರಿ ಅಕ್ಯೂಸ್ಡ್ ಹ್ಯಾಸ್ ಎ ರೈಟ್ ಟು ಸೇ ಐ ಆಮ್ ಅನ್ ಇನ್ನೋಸೆಂಟ್. ಬಟ್ ಅದನ್ನ ಯಾವ ಥರ ಜಸ್ಟಿಫೈ ಮಾಡ್ಕೋತಾರೆ, ಮತ್ತೆ ಈ ಡಿಲೇನ ಯಾವ ಥರ ಇದು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಒಂದು ವೈಟ್ ಪೇಪರ್ ಇದ್ರ ಮೇಲೆ ಬರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ then you are trying to do something by overreaching the system's faith ಅನ್ನೋ ಥರ ಆಗುತ್ತೆ. ಸೊ ಹೈ ಟೈಮ್ ದಿಸ್ ಹ್ಯಾಸ್ ಟು ಬಿ ಕರೆಕ್ಟೆಡ್. ನಾರ್ಮಲ್ ಕೋರ್ಸ್ನಲ್ಲಿ ನಾರ್ಮಲ್ ಆಗಿ ಯಾವ ಥರ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕಾಂಡಕ್ಟ್ ಇರುತ್ತೋ ಅದೇ ಥರ ನೋಡಿ.
ಇನ್ನೊಂದು ವಿಚಾರ ಹೇಳ್ತೀನಿ, ಇನ್ವೆಸ್ಟಿಗೇಷನ್ ಆಫೀಸರ್ಸು ಇವರೆಲ್ಲ ಓವರ್ ಬೋರ್ಡ್ ಹೋಗಿ ಅವ್ರಿಗೆ ಹೆಲ್ಪ್ ಮಾಡದೆ ಹೋದ್ರೆ ಅಕ್ಯೂಸ್ಡ್ಗೆ ಎಲ್ಲೋ ಒಂದು ಅನ್ಯಾಯ ಆಗಿಬಿಡುತ್ತೆ ಅಂತ ಯಾರು ಯೋಚನೆ ಮಾಡಬಾರ್ದು. ಇಫ್ ದ ಅಕ್ಯೂಸ್ಡ್ ಈಸ್ ಇನ್ನೋಸೆಂಟ್, ಹಿಸ್ ರೈಟ್ಸ್ ಆರ್ ಆಲ್ವೇಸ್ ಪ್ರೊಟೆಕ್ಟೆಡ್. ಐ ಹ್ಯಾವ್ ಸೀನ್ ಕೇಸಸ್ ವೇರ್ ಇನ್ನೋಸೆಂಟ್ಸ್ ಮೇಲೆ ಇಲ್ಲದೆ ಇರೋ ಪ್ರೂಫ್ಸ್ ಎಲ್ಲ ಕಲೆಕ್ಟ್ ಮಾಡಿ, ಈ 10 ಪಟ್ಟು ಇನ್ವೆಸ್ಟಿಗೇಷನ್ ಜಾಸ್ತಿ ಮಾಡಿ ಪ್ರೂಫ್ ಕಲೆಕ್ಟ್ ಮಾಡಿದಂಥ ಕೇಸ್ಗಳೇ ಬಿದ್ದೋಗಿದ್ದಾವೆ. ಇನ್ನೋಸೆನ್ಸ್ ಅಂತಕ್ಕಂಥದ್ದು ಕಲ್ಲಿನಷ್ಟು ಕಠಿಣ, ಅದನ್ನು ಯಾರೂ ಭೇದಿಸಿ ಒಬ್ಬ ಇನ್ನೋಸೆಂಟ್ನ ಯಾವುದೇ ರೀತಿನಲ್ಲೂ ಹಾಳು ಮಾಡ್ಲಿಕ್ಕೆ ಆಗಲ್ಲ. ಸೊ ಎಲ್ಲೋ ಒಂದು ಕಡೆ ಇನ್ನೋಸೆನ್ಸ್ ಇದ್ದಾಗ ಈ ಥರ ಒಬ್ಬ ಎಕ್ಸ್ಟರ್ನಲ್ ಸಪೋರ್ಟ್ ತಗೊಂಡಾಗ ಇನ್ನೋಸೆನ್ಸ್ ಗೆಟ್ ಸಬ್ಡ್ಯೂಡ್. ಸೊ ಹಾಗಾಗಿ ನನಗಿರ್ತಕ್ಕಂಥ ರೈಟ್ ಆಫ್ ಇನ್ನೋಸೆನ್ಸ್ ನಾನು ಏನು ಪ್ಲೀಡ್ ಮಾಡ್ಬೋದು, ಆದರೂ ಎಲ್ಲೋ ಒಂದು ಕಡೆ ಓಹೋ ಇವ್ರು ಇಷ್ಟೆಲ್ಲ ಸಿಸ್ಟಮ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ಬೇಕಂದ್ರೆ ಇವ್ರು ಇನ್ನೋಸೆಂಟ್ಸ್ ಅಲ್ಲ ಅಂತಕ್ಕಂಥ ಇಂಡೈರೆಕ್ಟ್ ಇನ್ಫರೆನ್ಸ್ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಶ್ರೀಗಳ ಮುಂದೆ ಏನು ಆಯ್ಕೆ ಇಲ್ಲ ಅನ್ಸುತ್ತೆ ಈಗ ಸದ್ಯಕ್ಕೆ. ಕಾನೂನಿಗೆ ತಕ್ಕ ಹಾಗೆ ಕಾನೂನು ಪ್ರಕಾರ ನಡ್ಕೊಂಡ್ ಬಿಟ್ರೆ ಅದೇ ದೊಡ್ಡ ಆಯ್ಕೆ. ಕಾನೂನು ಪ್ರಕಾರ, ಇಫ್ ದ ಲಾ ಎಕ್ಸ್ಪೆಕ್ಟ್ಸ್ ಮೀ ಟು ಅಂಡರ್ಗೋ ಎ ಮೆಡಿಕಲ್ ಎಕ್ಸಾಮಿನೇಷನ್, ಐ ಆಮ್ ರೆಡಿ, ಐ ಡೂ ಇಟ್. ಸೊ ವಾಟ್ ಈಸ್ ರಾಂಗ್ ಇನ್ ಇಟ್? ಅದೇ ಆಯ್ಕೆ. ಸಿ, ವೆನ್ ಯು ಆರ್ ಇನ್ನೋಸೆಂಟ್, ಟೆಲ್ಲಿಂಗ್ ಯುವರ್ ಇನ್ನೋಸೆನ್ಸ್, ಆಫರಿಂಗ್ ಯುವರ್ ಸೆಲ್ಫ್ ಟು ದ ಟೆಸ್ಟ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಡಿಫೆನ್ಸ್.